ಬಿಜೆಪಿ ನಾಯಕರು ದೆಹಲಿ ವಿಧಾನಸಭೆ ಗೆಲ್ಲಲು ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿ ಹೂಡಿರೋ ಒಂದು ತಂತ್ರ ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ 2019ರ ಚುನಾವಣೆಯಲ್ಲಿ ಕೇದಾರನಾಥಕ್ಕೆ ಹೋಗಿದ್ದರು ನರೇಂದ್ರ ಮೋದಿಯವರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ಬಾರಿ ಕನ್ಯಾಕುಮಾರಿಗೆ ಹೋಗಿದ್ದರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ದೆಹಲಿಯಲ್ಲಿ ಕಳೆದ 3 ಬಾರಿ ಕೂಡ ಕಾಂಗ್ರೆಸ್ಸು ಬಂದಿಲ್ಲ, BJP ಬಂದಿಲ್ಲ. ಅಲ್ಲಿ ಕೇಜ್ರಿವಾಲ್ ಅವರಿಗೆ ಟಿಕೆಟ್ ಬಂಪರ್. ಕಳೆದ ಬಾರಿ 70ರಲ್ಲಿ 67 ಬಂದಿದೆ. ಯಮುನಾ ನದಿ ವಿಷಯುಕ್ತವಾಗಿದೆ, ಕಲುಷಿತವಾಗಿದೆ ಅನ್ನೋದೇ ದೊಡ್ಡ ಆರೋಪ ಈ ಬಾರಿಯದ್ದು. ಯಮುನೆ ಹರಿಯಾಣದಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಇರುತ್ತೆ, ಮತ್ತು ಮಹಾಕುಂಭಮೇಳದಲ್ಲೂ ಹರಿಯುತ್ತೆ ಯಮುನೆ. ಕೇಜ್ರಿವಾಲ್ ಮತ್ತು ನರೇಂದ್ರ ಮೋದಿ ನಡುವೆ ಯಮುನೆ ವಿಚಾರವಾಗಿ ಏನು ವಿಷ ಹಾಕಿದ್ದೀರಾ, ನಾನು ಕುಡಿತಾ ಇಲ್ವಾ ಅಂತ ಕೇಳ್ತಾ ಇದ್ದೆ. ನಾಳೆ ಅದೇ ಯಮುನೆ ಸೇರುವಂಥ ಕುಂಭಮೇಳದಲ್ಲಿ ನರೇಂದ್ರ ಮೋದಿಯವರು 11 ಗಂಟೆ ಹೊತ್ತಿಗೆ ಸ್ನಾನ ಮಾಡ್ತಾರೆ. ಅದು ಈ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಏನದು ಲೆಕ್ಕಾಚಾರ? ಈ ಸ್ಟೋರಿ ನೋಡಿ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ. ಇತ್ತ ಯಮುನಿಯಲ್ಲಿ ಮೋದಿ ಪುಣ್ಯಸ್ನಾನ. ಮಾಸ್ಟರ್ ಸ್ಟ್ರೋಕ್ ಕೊಡೋದ್ರಲ್ಲಿ ಬಿಜೆಪಿ ನಾಯಕರು PhD ಮಾಡಿದ್ದಾರೆ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ ನಡೆಯಲಿದೆ. ಈ ಬಾರಿ ಕಲುಷಿತ ಯಮುನಾ ನದಿ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ. ಅತ್ತ ವೋಟಿಂಗ್ ನಡೀತಿದ್ರೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಯಮುನಾ ನದಿಯಲ್ಲಿ ಪುಣ್ಯಸ್ನಾನ ಮಾಡಲಿದ್ದಾರೆ. ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಪ್ರಧಾನಿ ಮೋದಿ 10:50ಕ್ಕೆ ಏರಿಯಲ್ ಘಾಟ್ನಿಂದ ದೋಣಿಯಲ್ಲಿ ಮಹಾಕುಂಭ ಮೇಳಕ್ಕೆ ಪ್ರಯಾಣಿಸಲಿದ್ದಾರೆ. ಬೆಳಗ್ಗೆ 11ರಿಂದ 11:30ರ ಅವಧಿಯಲ್ಲಿ ಸಂಗಮ್ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನ ಮೋದಿ ಮಾಡಲಿದ್ದಾರೆ. ಇದು ದೆಹಲಿ ಚುನಾವಣೆಯಲ್ಲಿ ಹಲ್ಚಲ್ ಎಬ್ಬಿಸುವುದಂತೂ ಪಕ್ಕ. बीजेपी अक्रम वलसिगरद्दे टेंशन। किसी भी घुसपैठियों को वोट नहीं डालने दिया जाएगा, ऐसा हमने निवेदन राइटिंग में भी चुनाव आयोग से किया है और दिल्ली पुलिस को भी हम निवेदन कर रहे हैं कि घुसपैठिया, बांग्लादेशी, रोहिंग्या जितने भी लोग ऐसे हैं जो इस चुनाव को या दिल्ली के मैंडेट को छीनना चाहते हैं, उसका अपहरण करना चाहते हैं, हम नहीं होने देंगे। और हमारा हर कार्यकर्ता हमने अपने बूथ पर तैयार किया है और उनसे निवेदन किया है। ದೆಹಲಿಯಲ್ಲಿ ಅಕ್ರಮ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದೆ. ಅವರ ಕೈಗೆ ಮತದಾನ ಹಕ್ಕು ಸಿಕ್ಕರೆ ಏನಾಗುತ್ತೋ ಆ ದೇವರೇ ಬಲ್ಲ. ಆದ್ದರಿಂದ ಬಿಜೆಪಿ ಈಗಲೇ ಎಚ್ಚೆತ್ತುಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ನಾಯಕರು ದೆಹಲಿ ವಿಧಾನಸಭೆ ಗೆಲ್ಲಲು ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿ ಹೂಡಿರೋ ಒಂದು ತಂತ್ರ ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ 2019ರ ಚುನಾವಣೆಯಲ್ಲಿ ಕೇದಾರನಾಥಕ್ಕೆ ಹೋಗಿದ್ದರು ನರೇಂದ್ರ ಮೋದಿಯವರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ಬಾರಿ ಕನ್ಯಾಕುಮಾರಿಗೆ ಹೋಗಿದ್ದರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ದೆಹಲಿಯಲ್ಲಿ ಕಳೆದ 3 ಬಾರಿ ಕೂಡ ಕಾಂಗ್ರೆಸ್ಸು ಬಂದಿಲ್ಲ, BJP ಬಂದಿಲ್ಲ. ಅಲ್ಲಿ ಕೇಜ್ರಿವಾಲ್ ಅವರಿಗೆ ಟಿಕೆಟ್ ಬಂಪರ್. ಕಳೆದ ಬಾರಿ 70ರಲ್ಲಿ 67 ಬಂದಿದೆ. ಯಮುನಾ ನದಿ ವಿಷಯುಕ್ತವಾಗಿದೆ, ಕಲುಷಿತವಾಗಿದೆ ಅನ್ನೋದೇ ದೊಡ್ಡ ಆರೋಪ ಈ ಬಾರಿಯದ್ದು. ಯಮುನೆ ಹರಿಯಾಣದಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಇರುತ್ತೆ, ಮತ್ತು ಮಹಾಕುಂಭಮೇಳದಲ್ಲೂ ಹರಿಯುತ್ತೆ ಯಮುನೆ. ಕೇಜ್ರಿವಾಲ್ ಮತ್ತು ನರೇಂದ್ರ ಮೋದಿ ನಡುವೆ ಯಮುನೆ ವಿಚಾರವಾಗಿ ಏನು ವಿಷ ಹಾಕಿದ್ದೀರಾ, ನಾನು ಕುಡಿತಾ ಇಲ್ವಾ ಅಂತ ಕೇಳ್ತಾ ಇದ್ದೆ. ನಾಳೆ ಅದೇ ಯಮುನೆ ಸೇರುವಂಥ ಕುಂಭಮೇಳದಲ್ಲಿ ನರೇಂದ್ರ ಮೋದಿಯವರು 11 ಗಂಟೆ ಹೊತ್ತಿಗೆ ಸ್ನಾನ ಮಾಡ್ತಾರೆ. ಅದು ಈ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಏನದು ಲೆಕ್ಕಾಚಾರ? ಈ ಸ್ಟೋರಿ ನೋಡಿ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ. ಇತ್ತ ಯಮುನಿಯಲ್ಲಿ ಮೋದಿ ಪುಣ್ಯಸ್ನಾನ. ಮಾಸ್ಟರ್ ಸ್ಟ್ರೋಕ್ ಕೊಡೋದ್ರಲ್ಲಿ ಬಿಜೆಪಿ ನಾಯಕರು PhD ಮಾಡಿದ್ದಾರೆ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ ನಡೆಯಲಿದೆ. ಈ ಬಾರಿ ಕಲುಷಿತ ಯಮುನಾ ನದಿ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ. ಅತ್ತ ವೋಟಿಂಗ್ ನಡೀತಿದ್ರೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಯಮುನಾ ನದಿಯಲ್ಲಿ ಪುಣ್ಯಸ್ನಾನ ಮಾಡಲಿದ್ದಾರೆ. ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಪ್ರಧಾನಿ ಮೋದಿ 10:50ಕ್ಕೆ ಏರಿಯಲ್ ಘಾಟ್ನಿಂದ ದೋಣಿಯಲ್ಲಿ ಮಹಾಕುಂಭ ಮೇಳಕ್ಕೆ ಪ್ರಯಾಣಿಸಲಿದ್ದಾರೆ. ಬೆಳಗ್ಗೆ 11ರಿಂದ 11:30ರ ಅವಧಿಯಲ್ಲಿ ಸಂಗಮ್ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನ ಮೋದಿ ಮಾಡಲಿದ್ದಾರೆ. ಇದು ದೆಹಲಿ ಚುನಾವಣೆಯಲ್ಲಿ ಹಲ್ಚಲ್ ಎಬ್ಬಿಸುವುದಂತೂ ಪಕ್ಕ.
ಬಿಜೆಪಿಗೆ ಅಕ್ರಮ ವಲಸಿಗರದ್ದೇ ಟೆನ್ಷನ್. किसी भी घुसपैठियों को वोट नहीं डालने दिया जाएगा, ऐसा हमने निवेदन राइटिंग में भी चुनाव आयोग से किया है और दिल्ली पुलिस को भी हम निवेदन कर रहे हैं कि घुसपैठिया, बांग्लादेशी, रोहिंग्या जितने भी लोग ऐसे हैं जो इस चुनाव को या दिल्ली के मैंडेट को छीनना चाहते हैं, उसका अपहरण करना चाहते हैं, हम नहीं होने देंगे। और हमारा हर कार्यकर्ता हमने अपने बूथ पर तैयार किया है और उनसे निवेदन किया है। ದೆಹಲಿಯಲ್ಲಿ ಅಕ್ರಮ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದೆ. ಅವರ ಕೈಗೆ ಮತದಾನ ಹಕ್ಕು ಸಿಕ್ಕರೆ ಏನಾಗುತ್ತೋ ಆ ದೇವರೇ ಬಲ್ಲ. ಆದ್ದರಿಂದ ಬಿಜೆಪಿ ಈಗಲೇ ಎಚ್ಚೆತ್ತುಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ನಾಯಕರು ದೆಹಲಿ ವಿಧಾನಸಭೆ ಗೆಲ್ಲಲು ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿ ಹೂಡಿರೋ ಒಂದು ತಂತ್ರ ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ 2019ರ ಚುನಾವಣೆಯಲ್ಲಿ ಕೇದಾರನಾಥಕ್ಕೆ ಹೋಗಿದ್ದರು ನರೇಂದ್ರ ಮೋದಿಯವರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ಬಾರಿ ಕನ್ಯಾಕುಮಾರಿಗೆ ಹೋಗಿದ್ದರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ದೆಹಲಿಯಲ್ಲಿ ಕಳೆದ 3 ಬಾರಿ ಕೂಡ ಕಾಂಗ್ರೆಸ್ಸು ಬಂದಿಲ್ಲ, BJP ಬಂದಿಲ್ಲ. ಅಲ್ಲಿ ಕೇಜ್ರಿವಾಲ್ ಅವರಿಗೆ ಟಿಕೆಟ್ ಬಂಪರ್. ಕಳೆದ ಬಾರಿ 70ರಲ್ಲಿ 67 ಬಂದಿದೆ. ಯಮುನಾ ನದಿ ವಿಷಯುಕ್ತವಾಗಿದೆ, ಕಲುಷಿತವಾಗಿದೆ ಅನ್ನೋದೇ ದೊಡ್ಡ ಆರೋಪ ಈ ಬಾರಿಯದ್ದು. ಯಮುನೆ ಹರಿಯಾಣದಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಇರುತ್ತೆ, ಮತ್ತು ಮಹಾಕುಂಭಮೇಳದಲ್ಲೂ ಹರಿಯುತ್ತೆ ಯಮುನೆ. ಕೇಜ್ರಿವಾಲ್ ಮತ್ತು ನರೇಂದ್ರ ಮೋದಿ ನಡುವೆ ಯಮುನೆ ವಿಚಾರವಾಗಿ ಏನು ವಿಷ ಹಾಕಿದ್ದೀರಾ, ನಾನು ಕುಡಿತಾ ಇಲ್ವಾ ಅಂತ ಕೇಳ್ತಾ ಇದ್ದೆ. ನಾಳೆ ಅದೇ ಯಮುನೆ ಸೇರುವಂಥ ಕುಂಭಮೇಳದಲ್ಲಿ ನರೇಂದ್ರ ಮೋದಿಯವರು 11 ಗಂಟೆ ಹೊತ್ತಿಗೆ ಸ್ನಾನ ಮಾಡ್ತಾರೆ. ಅದು ಈ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಏನದು ಲೆಕ್ಕಾಚಾರ? ಈ ಸ್ಟೋರಿ ನೋಡಿ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ. ಇತ್ತ ಯಮುನಿಯಲ್ಲಿ ಮೋದಿ ಪುಣ್ಯಸ್ನಾನ. ಮಾಸ್ಟರ್ ಸ್ಟ್ರೋಕ್ ಕೊಡೋದ್ರಲ್ಲಿ ಬಿಜೆಪಿ ನಾಯಕರು PhD ಮಾಡಿದ್ದಾರೆ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ ನಡೆಯಲಿದೆ. ಈ ಬಾರಿ ಕಲುಷಿತ ಯಮುನಾ ನದಿ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ. ಅತ್ತ ವೋಟಿಂಗ್ ನಡೀತಿದ್ರೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಯಮುನಾ ನದಿಯಲ್ಲಿ ಪುಣ್ಯಸ್ನಾನ ಮಾಡಲಿದ್ದಾರೆ. ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಪ್ರಧಾನಿ ಮೋದಿ 10:50ಕ್ಕೆ ಏರಿಯಲ್ ಘಾಟ್ನಿಂದ ದೋಣಿಯಲ್ಲಿ ಮಹಾಕುಂಭ ಮೇಳಕ್ಕೆ ಪ್ರಯಾಣಿಸಲಿದ್ದಾರೆ. ಬೆಳಗ್ಗೆ 11ರಿಂದ 11:30ರ ಅವಧಿಯಲ್ಲಿ ಸಂಗಮ್ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನ ಮೋದಿ ಮಾಡಲಿದ್ದಾರೆ. ಇದು ದೆಹಲಿ ಚುನಾವಣೆಯಲ್ಲಿ ಹಲ್ಚಲ್ ಎಬ್ಬಿಸುವುದಂತೂ ಪಕ್ಕ. ಬಿಜೆಪಿಗೆ ಅಕ್ರಮ ವಲಸಿಗರದ್ದೇ ಟೆನ್ಷನ್. किसी भी घुसपैठियों को वोट नहीं डालने दिया जाएगा, ऐसा हमने निवेदन राइटिंग में भी चुनाव आयोग से किया है और दिल्ली पुलिस को भी हम निवेदन कर रहे हैं कि घुसपैठिया, बांग्लादेशी, रोहिंग्या जितने भी लोग ऐसे हैं जो इस चुनाव को या दिल्ली के मैंडेट को छीनना चाहते हैं, उसका अपहरण करना चाहते हैं, हम नहीं होने देंगे। और हमारा हर कार्यकर्ता हमने अपने बूथ पर तैयार किया है और उनसे निवेदन किया है। ದೆಹಲಿಯಲ್ಲಿ ಅಕ್ರಮ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದೆ. ಅವರ ಕೈಗೆ ಮತದಾನ ಹಕ್ಕು ಸಿಕ್ಕರೆ ಏನಾಗುತ್ತೋ ಆ ದೇವರೇ ಬಲ್ಲ. ಆದ್ದರಿಂದ ಬಿಜೆಪಿ ಈಗಲೇ ಎಚ್ಚೆತ್ತುಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ನಾಯಕರು ದೆಹಲಿ ವಿಧಾನಸಭೆ ಗೆಲ್ಲಲು ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿ ಹೂಡಿರೋ ಒಂದು ತಂತ್ರ ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ 2019ರ ಚುನಾವಣೆಯಲ್ಲಿ ಕೇದಾರನಾಥಕ್ಕೆ ಹೋಗಿದ್ದರು ನರೇಂದ್ರ ಮೋದಿಯವರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ಬಾರಿ ಕನ್ಯಾಕುಮಾರಿಗೆ ಹೋಗಿದ್ದರು, ಅಲ್ಲಿ ಧ್ಯಾನಸ್ಥರಾಗಿದ್ದರು. ಈ ದೆಹಲಿಯಲ್ಲಿ ಕಳೆದ 3 ಬಾರಿ ಕೂಡ ಕಾಂಗ್ರೆಸ್ಸು ಬಂದಿಲ್ಲ, BJP ಬಂದಿಲ್ಲ. ಅಲ್ಲಿ ಕೇಜ್ರಿವಾಲ್ ಅವರಿಗೆ ಟಿಕೆಟ್ ಬಂಪರ್. ಕಳೆದ ಬಾರಿ 70ರಲ್ಲಿ 67 ಬಂದಿದೆ. ಯಮುನಾ ನದಿ ವಿಷಯುಕ್ತವಾಗಿದೆ, ಕಲುಷಿತವಾಗಿದೆ ಅನ್ನೋದೇ ದೊಡ್ಡ ಆರೋಪ ಈ ಬಾರಿಯದ್ದು. ಯಮುನೆ ಹರಿಯಾಣದಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಇರುತ್ತೆ, ಮತ್ತು ಮಹಾಕುಂಭಮೇಳದಲ್ಲೂ ಹರಿಯುತ್ತೆ ಯಮುನೆ. ಕೇಜ್ರಿವಾಲ್ ಮತ್ತು ನರೇಂದ್ರ ಮೋದಿ ನಡುವೆ ಯಮುನೆ ವಿಚಾರವಾಗಿ ಏನು ವಿಷ ಹಾಕಿದ್ದೀರಾ, ನಾನು ಕುಡಿತಾ ಇಲ್ವಾ ಅಂತ ಕೇಳ್ತಾ ಇದ್ದೆ. ನಾಳೆ ಅದೇ ಯಮುನೆ ಸೇರುವಂಥ ಕುಂಭಮೇಳದಲ್ಲಿ ನರೇಂದ್ರ ಮೋದಿಯವರು 11 ಗಂಟೆ ಹೊತ್ತಿಗೆ ಸ್ನಾನ ಮಾಡ್ತಾರೆ. ಅದು ಈ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಏನದು ಲೆಕ್ಕಾಚಾರ? ಈ ಸ್ಟೋರಿ ನೋಡಿ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ. ಇತ್ತ ಯಮುನಿಯಲ್ಲಿ ಮೋದಿ ಪುಣ್ಯಸ್ನಾನ.
ಮಾಸ್ಟರ್ ಸ್ಟ್ರೋಕ್ ಕೊಡೋದ್ರಲ್ಲಿ ಬಿಜೆಪಿ ನಾಯಕರು ಪಿಎಚ್ಡಿ ಮಾಡಿದ್ದಾರೆ. ನಾಳೆ ದೆಹಲಿ ವಿಧಾನಸಭೆಗೆ ಮತದಾನ ನಡೆಯಲಿದೆ. ಈ ಬಾರಿ ಕಲುಷಿತ ಯಮುನಾ ನದಿ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ. ಅತ್ತ ವೋಟಿಂಗ್ ನಡೀತಿದ್ರೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಯಮುನಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಪ್ರಧಾನಿ ಮೋದಿ 10:50ಕ್ಕೆ ಏರಿಯಲ್ ಘಾಟ್ನಿಂದ ದೋಣಿಯಲ್ಲಿ ಮಹಾಕುಂಭ ಮೇಳಕ್ಕೆ ಪ್ರಯಾಣಿಸಲಿದ್ದಾರೆ. ಬೆಳಗ್ಗೆ 11ರಿಂದ 11:30 ಅವಧಿಯಲ್ಲಿ ಸಂಗಮ್ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನ ಮೋದಿ ಮಾಡಲಿದ್ದಾರೆ. ಇದು ದೆಹಲಿ ಚುನಾವಣೆಯಲ್ಲಿ ಹಲ್ಚಲ್ ಎಬ್ಬಿಸುವುದಂತೂ ಪಕ್ಕ. बीजेपी अक्रम वलसिगरद्दे टेंशन। किसी भी घुसपैठियों को वोट नहीं डालने दिया जाएगा, ऐसा हमने निवेदन राइटिंग में भी चुनाव आयोग से किया है और दिल्ली पुलिस को भी हम निवेदन कर रहे हैं कि घुसपैठिया, बांग्लादेशी, रोहिंग्या जितने भी लोग ऐसे हैं जो इस चुनाव को या दिल्ली के मैंडेट को छीनना चाहते हैं, उसका अपहरण करना चाहते हैं, हम नहीं होने देंगे। और हमारा हर कार्यकर्ता हमने अपने बूथ पर तैयार किया है और उनसे निवेदन किया है। ದೆಹಲಿಯಲ್ಲಿ ಅಕ್ರಮ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದೆ. ಅವರ ಕೈಗೆ ಮತದಾನ ಹಕ್ಕು ಸಿಕ್ಕರೆ ಏನಾಗುತ್ತೋ ಆ ದೇವರೇ ಬಲ್ಲ. ಆದ್ದರಿಂದ ಬಿಜೆಪಿ ಈಗಲೇ ಎಚ್ಚೆತ್ತುಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.